ಬಾರಂಗಡಿ ಓನರ ನಮ್ಮ ಮನೆದೇ ಅಲ್ರಿ ಕುಡಿಬೇಕ ಕುಡಿದ್ರು ನನ್ನಂಗೆ ಕೆಲಸ ಮಾಡ್ಬೇಕ ಹಂಗತ್ತೇಳಿ ನಮ್ಮ ರಾಜು ತಲೆ ಕೊಟ್ಟು ಒಂದು ಮಾತು ಹೇಳ್ಯಾಣ ಕಂಟ್ರಿ ಕುಡಿಯವನು ಕ್ಯಾಟ್ ನನ್ನ ಮಗ ಬ್ರ್ಯಾಂಡಿ ಕುಡಿಯವನು ಬ್ರಹ್ಮಣ್ಣ ನನ್ನ ಮಗ ಹಂಗತ್ತೇಳಿ ಯಾರ್ಯಾರು ಯಾವ್ದಾರ ಕುಡಿವಾರಕ ಅವ್ರು ನಾವು ಯಾಕೆ ಮಾಡೋದೈತ್ರಿ ಯಾರ್ಯಾರು ನೀನು ವಿಷಯದಾಗ ನಿಮ್ಮ ಮ್ಯಾಂಡ್ರಿಗೆ ಅವ್ವ ಅಂತ ಸುದ್ದಿ ಕೇಳಿದಾರಣ ಯಾರು ತಬ್ರಿ ಯಾಕೆ ಮಾಡ್ದೈತಿ ನಮ್ಮಷ್ಟು ನಾವು ಕಪ್ ಇರೋದ್ರಿ ಈಗ ಹೋಗ್ಲಪ್ಪ ಯಾರು ನೀನ ಮುಂದೋಗ ಮುಂದೋಗಿ ಇದೇನು ಮಾಡ್ತೀಯ ಯಾಕೆ ಓದಿರ್ತೀಪ್ಪ ನಾಯಿಗಿದ್ದಕ್ಕ ಇಂಥ ಮಳೆಯಾಗ ನಂದ ನನ್ನ ಪೀಡಿ ಹತ್ತುವಾತ ಅಂತಂದ್ರೆ ನೀ ಯಾರಪ್ಪ ಒದ್ರವ ಯಾ ದಲಿತ ಒಂದು ಏನು ಮಾಡೋದೈತ್ರಿ ಹುತ್ತು ಬಂದು ಹುಡುಗಿಯರಿಗೆ ನಿತ್ಯ ಅಂದ್ರೆ ನಾ ಆಟ ಕರ್ಸವಣ ಅಂತಾರ ನಿನ್ನ ಹೊಯ್ಲಿ ನೋಡ್ರ ಒಂದು ನಿನ್ನ ಸಿಗಂಗಿಲ್ಲ ಕರಿ ಹೇಳ ನಿಶ್ಚಯದಾಗ ಏನಕ್ಕೆ ಏನಾರ ಮಾತಾಡ್ತೀವಿ ಮಗನ ಈ ಜಂಗಲ್ನಲ್ಲಿ ಬರುವ ಸಂಟ್ರೀಕಾಯ ಲೆಕ್ಕ ತಗೊಂಡಿದ್ಯಾ ಎಲ್ಲ ತಗೊಂಡ್ರಿ ಅಮ್ಮವ್ರ ಅದೊಂದೇ ಲೆಕ್ಕ ತಗೊಂಡಿರ್ತೇನಾರ ಇದು ಯಾರ ತೋಟದಲ್ಲಿ ಅರಳಿದ ಪುಷ್ಪ ದಣರೇ ಇದು ನಿಮಗೆ ಕೇಳ್ದಲ್ಲಿ ಪಡಾರದಲ್ಲಿ ಅರಳಿದ ಪುಷ್ಪ ದಣರೇ ಇದು ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂದರೆ ದಣರೇ ಸತ್ತು ಹೋದ ರತ್ನ ಅವರ ತಂಗಿ ರಂಜನಾ ಅಂತ ಇವರು ದಣರೇ ಇದು ನಿಮಗೆ ನಡೆಯಲ್ಲ ಇವರು ತುಂಬಾ ಸಾಲಿ ಕಲ್ತಾ ಇದ್ದಾರೆ ಇವರು ಇದು ನಮ್ಮ ಸಣ್ಣ ದನೆಯವರಿಗೆ ನಡೀತದೇನೆ ರೀ ನೋಡಿ ನನ್ನ ಅಕ್ಕನಿಗೆ ಹೆಸರನ್ನು 50,000 ಹಣ 5 ತೊಲೆ ಬಂಗಾರ ಅದನ್ನು ತೆಗೆದುಕೊಂಡು ಹೋಗಲು ಅಂತ ನಾನು ಇಲ್ಲಿಗೆ ಬಂದಿರುವೆ. ಸತ್ತು ಹೋದ ನಿನ್ನ ಅಕ್ಕನ ಜೊತೆಯಲ್ಲೇ ಚೀತೆಯಾಗಿ ಹೋಗಿರೋದು ಆ ನಿನ್ನ ಹಣ ಆಭರಣ. ಅವಳು ನನ್ನ ಪ್ರೇಯಸಿ, ಅದನ್ನ ಕೇಳಲು ನೀನಾರು ನೋಡು. ಓ ನಿನ್ನ ಪ್ರೇಯಸಿ ಸೋದರಿಯೇ ಈ ರಂಜಿನಿ, ಬಾಂಧ ಸ್ಥಳವಾಗಿ ಕೇಳಲು ಬಂದಿದ್ದೇನೆ. ಮರ್ಯಾದಿಂದ ಕೊಟ್ಬಿಡು ಅವನನ್ನು. ಮರ್ಯಾದೆ ಮರ್ಯಾದೆ ಎಂಬ 3 ಅಕ್ಷರ ಪದವನ್ನು 3 ಕಾಸಿಗೆ ಮಾರಿರುವ ಈ ರಾಜವರ್ಮನಿಗೆ ಮರ್ಯಾದೆ ಎಂಬುದೇ ಇಲ್ಲ. ಆ ಮರ್ಯಾದೆ ನಿನಗಿದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾವುದು ನಿನ್ನ ಪ್ರಶ್ನೆ? ಆ ಹಣ ಆಭರಣಕ್ಕೆ ನೀನೇ ಬಂದಳಿಸ್ತ ಅಂತ ಹೇಳಿದ್ದು ನಿಜ. ಆದರೆ ಆ ಹಣಕ್ಕೆ ಸಂಬಂಧಿತಳಾದಳು ನನಗೆ ತನ್ನ ಮೈ ಸುಖ ನೀಡಿ ಸುಖ ಪಡಿಸಿದವಳು ಅಂದಾಗ ಆ ಹಣ ಆಸ್ತಿಗೆ ನೀನು ಸಂಬಂಧಿತಳಾದರೆ ನಿನ್ನ ಮೈ ಸುಖ ನೀಡಿ ಒಯ್ಯುವುದೇ ಬೇರೆ ದಾರಿನೇ ಇಲ್ಲ. ಶ್ರೀಮಂತ, ಹಣ ಇದೆ ಅಂತ ಹೋರಾಡಿದ್ದೆ ಹೋದ್ರೆ ಈ ಕ್ಷಣದಲ್ಲಿ ಹೆಣವಾಗಿ ಬೀಳುವೆ. ಬಲು ಎಚ್ಚರ ಎಚ್ಚರ. ಬಹುಕೋಟಿ ಬಹುದೂರ್ನ ಪಂಜರದ ಅರಗಣೆಯಾಗಿರ್ಬೇಕಾದ ನೀನು ಬರೀ ಮರದ ನೆರಳಿನಲ್ಲಿ ಬದುಕುವೆಯಾ? ಒಳ್ಳೆಯ ಮಾತಿನಿಂದ ಈ ರಾಜವರ್ಮನ
ಮಾತಿಗೆ ಒಪ್ಪಿಕೊಂಡು ಕಂಡವರ ಕೈ ಸೇರಿದೆ ಈ ಪುಂಡ ರಾಜವರ್ಮನ ಸತ್ಯಾಗಿ ಬಾಳು. ಇರದಿದ್ದರ ಇಲ್ಲದಿದ್ರೆ ಏನು ಮಾಡುವೆ? ತೊಂಡೆ ಹಣ್ಣಿನಿಂದ ನಿನ್ನ ತುಟಿ ಕಚ್ಚಿ ಪುಚ್ಚ ಬಲಿತ ನಿನ್ನ ರೂಪವನ್ನು ತಿಂದ ತೆಗುವೆ ನನ್ನ ದಾಹ ದಬ್ಬರಿದಲ್ಲಿ ತೇಜೋಮಯವಾಗಿ ಬಿಂಬಿಸುವ ಈ ನಿನ್ನ ವೈಖರಿಗಳ ಕಿರಣಗಳ ಮಂಕಾಗಿ ಸೊಂಕ ಹೋಗಿದೆ ಎನ್ನ ಮನಸ್ಸು. ನೀನೀಗ ಬಂದು ಬಿಗಿದಪ್ಪಿ ಎನ್ನ ಮನಸ್ಸುಂಬಿಸುವ ಮನ ಉಲ್ಲಾಸದಲ್ಲಿ. ಬೇಗ ಬಾರೇ ರಂಜನಾ, ಬೇಗ ಬಾ. ಏ ಶ್ರೀಮಂತ, ಕಂಡ ಹೆಣ್ಣನ್ನು ಅಪ್ಸರೆ ಅಂತ ನುಡಿದಿದ್ದೆ, ಆದ್ರೆ ಹಿಂದೆ ಹೆಣ್ಣನ್ನು ವರ್ಣನೆ ಮಾಡಿದ್ದು ಸಣ್ಣ ಶಿರವನ್ನೇ ಕಾಯ್ದುಕೊಂಡ ಆ ಭಸ್ಮಾಸುರ ರಾಕ್ಷಸರಂತರು. ಮರ್ಯಾದಿಂದ ಹೇಳ್ತಾ ಇದ್ದೆ, ನೀವು ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ರಂಜನಾ. ವಿರಾಟ ಪರ್ವತವನ್ನೇ ಅಭ್ಯಾಸ ಮಾಡಿ ನನ್ನ ಸಿರಿಮಾಳಿಗೆ ತಕ್ಕಂತೆ ಬಾಳುವಂತೆ ಕೈ ಹಿಡಿಯಲು ಬಂದಿರುವೆ. ನಿನ್ನಕ್ಕನ ಸ್ಥಾನದಲ್ಲಿ ನೀ ನಿಂತು ಇಂದ್ರನ ಸಭಾಂಗಣದ ರಾಣಿಯಾಗಿ ನಿನ್ನನ್ನು ನನ್ನ ನಿನ್ನನ್ನು ಸ್ವೀಕರಿಸಿ ಚಂದ್ರನಂತೆ ಹೊಳೆಯುವ ಮುತ್ತಿನ ಸರ ಕಟ್ಟುವೆ ನಿನ್ನ ಕೊರಳಿಗೆ. ಏ ಶ್ರೀಮಂತ, ದಿಟ್ಟವಾಗಿ ನುಡಿಬೇಡವು. ಅಕ್ಕನಂತೆ ತಂಗಿ ಇದ್ದಾಳೆ ಅನ್ನೋದು ಅದು ನಿನ್ನ ಹುಚ್ಚು ಭ್ರಮೆ. ಈ ಹೆಣ್ಣು ಗರತಿ ಪ್ರತಿರ್ತಿಯಾಗಿ ಬಾಳುತ್ತಾಳೆ, ಅದು ನಿನ್ನ ತಲೆಯಲ್ಲಿ ನೆನಪಿಟ್ಟಿಕೋ. ಗರತಿ ಈ ರಾಜವರ್ಮನಿಗೆ ಬಿದ್ದ ಒಂದು ಹೆಣ್ಣು ಕೂಡ ಪತಿವ್ರತೆಯಲ್ಲಿ ಬಾಳಲು ಸಾಧ್ಯವಿಲ್ಲ. ನೀನು ಎಷ್ಟೇ ಪವಿತ್ರ ಹೆಣ್ಣೆಂದು ಚೀರಾಡಿದ್ರು ಈ ರಾಜವರ್ಮನ ಕುತಂತ್ರದಲ್ಲಿ ಸಿಲುಕಲೇಬೇಕು. ನೀನೆಷ್ಟೇ ಪವಿತ್ರ ಹೆಣ್ಣೆಂದು ಚೀರಾಡಿದ್ರು ಈ ಪವಿತ್ರವೆಷ್ಟು ಹೊತ್ತು ತಿರುಗಿದರು ನಮ್ಮ ಅಂಬರದ ರಾಣಿಯಾಗಿ ನಾನೇ ಶೂರನೆಂದು ಗೂಡು ಸೇರಿರುವಾಗ ನೀನಷ್ಟೇ ನನಗೆದರಾಗಿ ನೀನಷ್ಟೇ ಬಾಳಿದರೆ ಹೆಣ್ಣು. ನಡು, ನಾನು ಸಜ್ಜೀವಿನಿ ಕಣ್ಣಾಗಿ ಬಾಳ್ತೇನೋ. ಈ ಮಾತು ನೋಡಿದರೆ ನಿನ್ನ ಬಾಯಿಲೆ ಬೀಳುವುದು ಮಣ್ಣು. ನಿನ್ನನ್ನು ನಮ್ಮ ಅಂಬರದ ದನಕನದ ರಾಣಿಯಾಗಿ ಸ್ವೀಕರಿಸಿ ನಾವು ಆಡಿಸಿದ ಬುಗುರಿ ಅಂತೆ ಈ ಪೂರ್ತಿವಷ್ಟೇ ತಿರುಗಿಸಿ ನಾವು ಆಡಿಸದಿದ್ದರೆ ನಾನು ರಾಜವರ್ಮನೇ ಅಲ್ಲ. ಅನ್ಯಾಯವಾಗಿ ಒಂದು ಹೆಣ್ಣಿನ ಮೇಲೆ ನಾಚಿಕೆ ಬರುವುದಿಲ್ಲ ನಿನಗ? ನನ್ನ ಈ ಸಮರದಲ್ಲಿ ಬರೋದು ನೀನ್ಯಾರು? ಸೋತು ಈ ಹಳ್ಳಿಯ ನಾಡಿನ ದೊರೆ ಅನಿಸಿಕೊಂಡಿರುವ ಶ್ರೀ ರಾಮಚಂದ್ರ. ರಾಮಚಂದ್ರ ಶ್ರೀರಾಮಚಂದ್ರ. ಇಲ್ಲಿ ಯಾವ ಪಂಚಾಯತಿ ನ್ಯಾಯವೂ ನಿಂತಿಲ್ಲ. ಬಂದ ದಾರಿಯಿಂದ ತೊಲಗಾಚೆ. ಸುಮ್ಮನೆ ಹೋಗಲು ಬಂದಿಲ್ಲ ರಾಜವರ್ಮ. ಅನ್ಯಾಯ ಈ ಅಮಲ ಹಣ್ಣಿಗೆ ನ್ಯಾಯ ದೊರಕಿಸಿಕೊಡಲು ಬಂದಿರುವೆ. ಏನಮ್ಮ, ನೀನೇಕೆ ಈ ಬೇಟೆಗಾರನ ಕೈಗೆ ಸಿಲುಕಿದೆ? ನೋಡಿ, ನನ್ನ ಅಕ್ಕನಿಗೆ ಸೇರ್ಬೇಕಾದ 50,000 ರೂಪಾಯಿ, 5 ತೊಲೆ ಬಂಗಾರ ಇವನ ಕಡೆ ಇದೆ. ಇವನ ಕಡೆಯಿಂದ ಇಸ್ಕೊಂಡು ಹೋಗಲು ಅಂತ ಬಂದೆ. ಇವನ ಮಾತು ಕೇಳ್ತಾ ಇದ್ದಾರೆ. ಇವನ ಮಾತಿನಂತ ನನ್ನ ಅಕ್ಕನಿಗೆ ಮೋಸ ಮಾಡಿ ನನ್ನ ಅಕ್ಕನನ್ನು ಇವನೇ ಸಾಯಿಸ್ಬಿಟ್ಟಿದ್ದಾನೆ. ಹೌದೇನೋ ಶ್ರೀಮಂತ?
ಮರ್ಯಾದೆಯಿಂದ ನಿನ್ನ ಗೋರೆ ನಿನ್ನ ಕೈಯಾರೆ ನೀನೇ ತೋಡಿಕೊಂಡೆ. ಇವಳಿಗೆ ಬರ್ತಕ್ಕಂತ ಹಣ ಆಸ್ತಿ ಕೊಟ್ಟು ಬಿಡು, ಇಲ್ಲದಿದ್ದರೆ ಏನು ಮಾಡ್ತೀಯ? ಪಂಚಾಯತಿ ತೀರ್ಮಾನ. ಈ ಹೆರಿಗೋಳೆ ಮಣಿತನದಾಗ ಪೂಜಾರಿ ಬಾಳ ತಗೋಬೇಕಾಗುತ್ತೆ. ಆಯ್ತಾರ ತೆಗೆದುಕೋ ತೆಗೆದುಕೋ. ರಾಜವರ್ಮ, ನಿನಗೆ ಪಂಚಾಯತಿ ತೀರ್ಮಾನ ನಾನು ಒಬ್ಬನೇ ಕೊಡ್ತಾ ಇದ್ದೀನಿ. ಅನೇಕ ವರ್ಷಗಳ ಕಾಲ ಇವಳ ಕಣಮಯ ಸುಖ ಉಂಡದಕ್ಕೆ ಆಸ್ತಿ ಅಂತ ಇವಳಿಗೆ ಕೊಡ್ತೀಯ ಹೊರತು ಇವಳ ಮೇಲಿನ ಆಸೆಗಾಗಿ ಅಲ್ಲ. ಎಂದು ನೀವು ಇಬ್ಬರು ಅಣ್ಣ ತಮ್ಮಂದರು ಕೂಡಿ ಇವಳನ್ನು ಅಕ್ಕ ತಂಗಿ ಎಂದು ತಿಳಿದು ಬೇರೆದವರಿಗೆ ನೀವೇ ಮದುವೆ ಮಾಡಿಕೊಡಬೇಕು. ಇದೇ ನನ್ನ ಹೆರಗೋಳೆ ಮರಿತಾಣದ ಪೂಜಾರಿ ಬಾಳಪ್ಪ ಕೊಡುವ ತೀರ್ಮಾನ. ಅದನ್ನು ಬಿಟ್ಟು ಕೈಯಲ್ಲಿ ಹಣ್ಣಿದೆ ಅಂದು ಹಣ್ಣಿನ ತರ ತಿನ್ನಲು ಹೋದರೆ ಈ ರಾಮ ಸಾಲೆಂಟ್ ಆದ್ರೆ ರಾಮ, ವಾಲೆಂಟ್ ಆದ್ರೆ ಈ ನಗರದ ನಾಯಕ. ಈ ರಾಮ ರಾವಣ ತಲೆ ಸೀಳಿದಂತೆ ಈ ಶ್ರೀರಾಮ ನಿನ್ನ ತಲೆ ಸೀಳಬೇಕಂತೂ ಎಚ್ಚರ. ರಂಜನಾ, ನಡೆಯಮ್ಮ ಹೋಗೋಣ. ಸೌಕರ ಏನು ಮಾತಾಡಿ ಹೋದ್ರಿ ರಾಮ್ ಅಂತಿನ್ನ ಮಾತಾಡ್ಲಿ ಬಿಡ್ದಾರ, ಮಾತನಾಡ್ಲಿ. ಮೋಡಿ ಹಾಕಿದ ಈ ಮೋಡಗಾರನಿಗೆ ಈ ರಾಮ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮೊದಲ ನುಡಿಯಂತೆ ಈ ರಂಜನೆಯನ್ನು ನನ್ನ ತಮ್ಮನ ಕೈ ಸೇರಿಸಿ ರಾಶಿ ಎಂಬ ನನ್ನ ಕುತರದಲ್ಲಿ ಸಿಲುಕಿಸಿ ಇದೇ ರಾಮನಿಗೆ ಈ ರಂಜನೆಯನ್ನು ಸೂಳೆಯಾಗಿ ನಿರ್ಮಿಸಿ ನಾನೇ ರಾಜನದ ಕಾಳೆ ಓದಿ ಅವನ ಕಿರೀಟವನ್ನು ನೆಲಕ್ಕೆ ಕುರುಳಿಸಿ ಅನೇಕ ಕಾರಣಾಂತರದ ಕಳೆದ ವಿಷಯಗಳನ್ನು ಈ ರಂಜನ ತಲೆಯಲ್ಲಿ ತುಂಬಿಸಿ ಪ್ರತಿಬಿಂಬದ ರಾಜ್ಯದ ಮಹಾರಾಜನಾಗಿ ಆ ಶ್ರೀರಾಮನ ಆಸ್ತಿಯನ್ನು ತ್ರಿಮಾನದ ತ್ರಿಲೋಕದ ತ್ರಿನಕ್ಷಯ ತೀರ್ಮಾನದ ದೇವರು ನಾವಾಗದಿದ್ದರೆ ನಮ್ಮ ಹೆತ್ತ ತಾಯಿಯ ಹಾದರಿಯ ಬಸಿರಾಗಲಿ. ಇದು ನಮ್ಮ ದೇವರ ಮನೆಯ ಸಾಕ್ಷಿಯೂ ಸತ್ಯ. ಅಲ್ಲಿಗೆ ಮುಕ್ತಾಯಗೊಳ್ಳೋದು ನಮ್ಮ ಹೋರಾಟ. ಅಂದ್ ಹೆಂಗ್ ಹೋಗ್ಬೇಕು ನಾ ಹೇಳ್ತಾನೆ. ಬರ್ರಿ ಏನೇನು ಹೋಗೋಣ, ಬರ್ರಿ ನಾ ಬರ್ರಿ ಹೋಗೋಣ.